ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾನು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ. ಸೊ ಈಗಾಗಲೇ ನಾನು 3 ಪಾಠಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಸೊ ಇದು 4ನೇ ಪಾಠ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಸೊ ಈ ಪಾಠದಲ್ಲಿ ನೀವು ವಿಶೇಷವಾಗಿ ಗಮನವನ್ನು ಕೊಡಬೇಕು ಅಂದರೆ ಅದು ಅಣುಸೂತ್ರ ಮತ್ತು ರಚನಾ ಸೂತ್ರಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಏಕೆಂದರೆ ನಿಮ್ಮ ರಸಾಯನ ವಿಜ್ಞಾನದಲ್ಲಿ 4 ಅಂಕಕ್ಕೆ ಕೇಳೋದಾದರೆ ಅವ್ರು ಕೇಳುವ ಪ್ರಶ್ನೆ ಇದು: ಈ ಕೆಳಗಿನ ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರವನ್ನು ಬರೆದು ರಚನಾ ವಿನ್ಯಾಸವನ್ನು ಬರೆಯಿರಿ. ಸೊ ಪ್ರತಿಯೊಂದಕ್ಕೂ ಒಂದೊಂದು ಅಂಕ ಇರ್ತವೆ. ಸೊ 4 ಅಥವಾ 3 ಅಣುಸೂತ್ರಗಳನ್ನು ಅಥವಾ ರಚನಾ ವಿನ್ಯಾಸವನ್ನು ಬರೀಲಿಕ್ಕೆ ಅವರು ಕೇಳ್ತಾರೆ. ಸೊ ಹಾಗಾಗಿ ಈ ಪಾಠದಲ್ಲಿ ನೀವು ಹೆಚ್ಚು ಗಮನ ಕೊಡಬೇಕಾಗಿರೋದು ಅದಕ್ಕೆ. ಹಾಗೂ ಇನ್ನು ಉಳಿದಂತಹ 1 ಅಂಕ ಅಥವಾ 2 ಅಂಕವನ್ನು ಕೆಲವೊಂದು ಬಾರಿ ಅವರು ಅಂದರೆ ಚುಕ್ಕಿ ವಿನ್ಯಾಸ, ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ಗೆ ಕೇಳುವಂಥ ಸಾಧ್ಯತೆಗಳಿರ್ತವೆ. ಅಥವಾ ಕೆಲವೊಂದು ಡೆಫಿನೇಷನ್ಸ್ ಅನ್ನು ಕೇಳ್ತಾರೆ. ಕೆಟನೀಕರಣ ಎಂದರೇನು, ಸಮಾಂಗಿಗಳು ಎಂದರೇನು, ಈ ರೀತಿ ಕೆಲವೊಂದು ಪ್ರಶ್ನೆಗಳು ಕೇಳುವಂತಹ ಸಾಧ್ಯತೆ ಇರ್ತದೆ. ಸೊ ಈಗ ನಾನು ಮೊದಲನೇದಾಗಿ ನಿಮಗೆ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದರೆ ಚುಕ್ಕಿ ವಿನ್ಯಾಸವನ್ನು ಯಾವ ರೀತಿ ಬರೆಯೋದು ಅಂತ ಹೇಳಿ ನಾನು ಹೇಳ್ತಿದ್ದೀನಿ. ಸೊ ಮೊದಲನೇದಾಗಿ ಹೈಡ್ರೋಜನ್. ಸೊ ಇಲ್ಲಿ ನಾನು ಚುಕ್ಕಿ ವಿನ್ಯಾಸ ಚಿತ್ರವನ್ನು ನಾನು ನಿಮಗೆ ತೋರಿಸಿದ್ದೇನೆ. ಸೊ ಇಲ್ಲಿ ಪ್ರತಿಯೊಂದು ಹೈಡ್ರೋಜನಲ್ಲಿ ಒಂದೊಂದು ಎಲೆಕ್ಟ್ರಾನ್ಸ್ ವೇಲೆನ್ಸಿ ಇರ್ತವೆ. ಸೊ ಅವೆರಡು ಒಟ್ಟಿಗೆ ಸೇರಿ ಹೈಡ್ರೋಜನ್ ಬಾಂಡ್ ಆಗುತ್ತೆ. ಸೊ ಈ ಚುಕ್ಕಿ ಚಿತ್ರವನ್ನು ಕಲ್ತ್ಕೊಳ್ಳಿ. ಅದೇ ರೀತಿ ಇಲ್ಲಿ ಕ್ಲೋರಿನನ್ನು ಬಿಡಿಸಿದ್ದೀನಿ. ಕ್ಲೋರಿನಲ್ಲೂ ಸಹ ತನ್ನ ಔಟರ್ ಮೋಸ್ಟ್ ಶೆಲ್ಲಲ್ಲಿ 7 ವೇಲೆನ್ಸಿ ಎಲೆಕ್ಟ್ರಾನ್ ಇರುತ್ತೆ. ಸೊ 2 ಕ್ಲೋರಿನ್ಗಳು ಒಟ್ಟಿಗೆ ಸೇರಿ ಅಲ್ಲಿ ಒಂದು ಸಿಂಗಲ್ ಬಾಂಡ್ ಅಂದರೆ ಏಕಬಂಧ ಏರ್ಪಡುತ್ತೆ. ಅದೇ ರೀತಿ ನಾನು ಆಕ್ಸಿಜನನ್ನು ಸಹ ತೋರಿಸಿದ್ದೇನೆ. ಇಲ್ಲಿ ದ್ವಿಬಂಧ ಏರ್ಪಡುತ್ತೆ, ನೈಟ್ರೋಜನಲ್ಲಿ ತ್ರಿಬಂಧ ಏರ್ಪಡುತ್ತೆ. ಸೊ ಈ ಚುಕ್ಕಿ ವಿನ್ಯಾಸಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಇಲ್ಲಿ ನಾನು ಮೆಗ್ನೀಷಿಯಂ ಕ್ಲೋರೈಡ್, ಯಾವ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಫಾರ್ಮ್ ಆಗುತ್ತೆ ಅದನ್ನು ನಿಮಗೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ಕೇಳಿದರು ನಿಮಗೆ. ಸೊ ಹಾಗಾಗಿ ಇದನ್ನು ಸಹ ನಾನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಇವುಗಳಿಗೆ ಹೆಚ್ಚು ಗಮನವನ್ನು ಕೊಡಿ. ನೆಕ್ಸ್ಟ್ ಮುಂಬರುವಂತಹದ್ದು, ಸೊ ನಿಮಗಿಲ್ಲಿ ಒಂದು ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೊ ಅಣುಸೂತ್ರಗಳು ಒಂದೇ ಆಗಿರುತ್ತೆ, ಆದರೆ ರಚನಾ ವಿನ್ಯಾಸ ಬೇರೆ ಬೇರೆ ಆಗಿರುತ್ತೆ. ಇದನ್ನೇ ನಾವು ಐಸೋಮೆರಿಸಮ್ ಅಥವಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಐಸೋಮೆರಿಸಮ್ ಅಂದರೆ ಆ ಒಂದು ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಒಂದೇ ಆಗಿರುತ್ತೆ, ಆದರೆ ರಚನಾ ಸೂತ್ರ ಬೇರೆ ಬೇರೆ ಆಗಿರುತ್ತೆ. ಅಂತಹವುಗಳನ್ನು ನಾವು ಐಸೋಮೆರಿಸಮ್ ಅಥವಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ನಾನು ನಿಮಗೊಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಸೊ ಇಲ್ಲಿ ನೋಡಿ, ಕಾರ್ಬನ್ ನಿಮಗೆ 4 ಕಾರ್ಬನ್ ಆಟಮ್ಗಳಿದ್ದಾವೆ, ಅದೇ ರೀತಿ 10 ಹೈಡ್ರೋಜನ್ ಇದ್ದಾವೆ. ಸೊ ಅದನ್ನು C4H10 ಅಂತ ಹೇಳಿ ನಾವು ಬರಿತೀವಿ, ಬ್ಯೂಟೇನ್ ಅಂತ ಹೇಳಿ ಕರಿತೀವಿ. ಸೊ ಈ ಬ್ಯೂಟೇನನ್ನು ಈಗೂ ಸಹ ಬರಿಬೋದು. ಅದೇ ರೀತಿ ಇಲ್ಲಿ ನೋಡಿ, ಬ್ಯೂಟೇನನ್ನು ಇಲ್ಲಿ ನಾನು ಚೈನಲ್ಲಿ ಬರೆದಿದ್ದೀನಿ. ಕಾರ್ಬನ್ ಈ 2ನೇ ಕಾರ್ಬನ್ಗೆ 2 ಚೈನ್ಗಳನ್ನು ಹಾಕಿ ನಾನು ಬರೆದಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನಿಮಗೆ ಅಣುಸೂತ್ರ ಒಂದೇ ಇದೆ, ಯಾವುದೇ ರೀತಿಯ ಅಣುಸೂತ್ರ ಬದಲಾಗಿಲ್ಲ, ಆದರೆ ರಚನೆ ಏನಾಗಿದೆ, ಬದಲಾಗಿದೆ. ಇಂತಹವುಗಳನ್ನೇ ನಾವು ಐಸೋಮೆರಿಸಮ್ ಅಥವಾ ಸಮಾಂಗಿಗಳು ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಸ್ವಲ್ಪ ಗಮನವನ್ನು ಕೊಡಿ. ನಂತರ ನಾನು ಇದಕ್ಕೆ ಮೇನು ನಿಮಗೆ ಹೆಚ್ಚಾಗಿ ನಾನು ಗಮನವನ್ನು ಕೊಟ್ಟಿರುವುದು ಯಾವುದಕ್ಕೆ ಅಂದರೆ ಅಣುಸೂತ್ರ ಮತ್ತು ರಚನಾ ಸೂತ್ರಕ್ಕೆ. ಸೊ ನಿಮಗೆ ಸಾಮಾನ್ಯ ಸೂತ್ರ, ಜನರಲ್ ಫಾರ್ಮುಲಾ ಗೊತ್ತಿದೆ. ಆಲ್ಕೇನ್ಸಿಗೆ ಏನಂತೀವಿ, ಆಲ್ಕೀನಿಗೆ ಏನಂತೀವಿ, ಆಲ್ಕೈನಿಗೆ ಏನಂತ ಹೇಳ್ತೀವಿ, ಸೂತ್ರಗಳು ಗೊತ್ತಿದೆ. CnH2n+2 ಅಂದರೆ ಆಲ್ಕೇನ್ ಆಗುತ್ತೆ, CnH2n ಆದರೆ ಆಲ್ಕೀನ್ಸ್ ಆಗುತ್ತೆ, CnH2n-2 ಆದರೆ ಆಲ್ಕೀನ್ಸ್ ಆಗುತ್ತೆ. ಸೊ ಹಾಗಾಗಿ ಈ ಅಣುಸೂತ್ರ ನಿಮಗೆ ಗೊತ್ತಿದ್ರೆ ಮಾತ್ರ, ಸಾಮಾನ್ಯ ಸೂತ್ರ ಗೊತ್ತಿದ್ರೆ ಮಾತ್ರ ನಿಮಗೆ ಯಾವುದೇ ಕಾರ್ಬನ್ ಸಂಯುಕ್ತ ಕೊಟ್ಟರು ಅದರ ಅಣುಸೂತ್ರ ಮತ್ತು ಅದರ ರಚನಾ ವಿನ್ಯಾಸವನ್ನು ಬರೀಲಿಕ್ಕೆ ಸಾಧ್ಯ. ಹಾಗಾಗಿ ಇವುಗಳನ್ನ ಹೆಚ್ಚು ಗಮನವಿಟ್ಟು ಕಲ್ತ್ಕೊಳ್ಳಿ. ಸೊ ಇದರಲ್ಲಿ ಮುಂಬರುವಂಥದ್ದು ನಾನು ಏನು ಮಾಡಿದ್ದೀನಿ, ಟೇಬಲ್ಸನ್ನು ಕೊಟ್ಟಿದ್ದೀನಿ. ಈಗ ಆಲ್ಕೇನ್ಗಳಲ್ಲಿ ಯಾವ್ಯಾವ ಕಾರ್ಬನ್ ಸಂಯುಕ್ತ ಬರ್ತವೆ, ಮೀಥೇನ್, ಈಥೇನ್, ಪ್ರೋಪೇನ್. ಸೊ ಅದರ ಸೂತ್ರ ಏನು, ಅದು ಯಾವ ರೀತಿ ರಚನೆ ಬರೆಯೋದು ಅದನ್ನು ಸಹ ನಾನು ನಿಮಗೆ ಇಲ್ಲಿ ಕೊಟ್ಟಿದ್ದೀನಿ. ಸೊ ಮೀಥೇನ್ ಅಣುಸೂತ್ರ CH4, ಅದರ ರಚನಾ ಸೂತ್ರ C ಜೊತೆ 4
ಏಕಬಂಧ ಹೈಡ್ರೋಜನ್ ಏರ್ಪಡಿಸಿರೋದ್ರಿಂದ CH ಆಗುತ್ತೆ. ಸೊ ಅದರ ರಚನೆ ಆಗುತ್ತೆ. ಸೊ ಅದೇ ರೀತಿ ಈಥೇನಿಗೆ ಕೊಟ್ಟಿದ್ದೇನೆ, ಪ್ರೋಪೇನಿಗೆ ಕೊಟ್ಟಿದ್ದೇನೆ, ಮತ್ತು ಬ್ಯೂಟೇನ್ಗೆ, ಪೆಂಟೇನ್ಗೆ. ಇವುಗಳ ರಚನಾ ಸೂತ್ರ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟು. ಯಾವುದಾದ್ರೂ ಕೇಳ್ಬೋದು, ಆಲ್ಕೇನಲ್ಲಿ ಕೇಳ್ಬೋದು, ಆಲ್ಕೀನಲ್ಲಿ, ಆಲ್ಕೈನಲ್ಲಿ, ಅದೇ ರೀತಿ ಸೈಕ್ಲೋ ಆಲ್ಕೇನ್ಸಲ್ಲೂ ಸಹ ಅವರು ಕೇಳುವಂತಹ ಸಾಧ್ಯತೆಗಳಿರ್ತವೆ. ಸೊ ಇವುಗಳನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಇವುಗಳನ್ನು ಕಲಿತ್ರೆ ನಿಮಗೆ ಖಂಡಿತ 4 ಅಂಕ ಸಿಗುತ್ತೆ. ಇನ್ನು 1 ಅಥವಾ 2 ಅಂಕ ಬೇರೆ ಪ್ರಶ್ನೆಗಳಲ್ಲಿ ಕೇಳ್ತಾರೆ. ಸೊ ನಿಮಗೆ 4 ಅಂಕಕ್ಕೆ ಅವರ ಅಣುಸೂತ್ರನೇ ಕೇಳೋದ್ರಿಂದ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಇಲ್ಲಿ ನಾನು ಕೊಟ್ಟಿದ್ದೇನೆ ಈಥೇನ್, ಪ್ರೋಪೇನ್, ಬ್ಯೂಟೇನ್ ಆ್ಯಂಡ್ ಪೆಂಟೇನ್. ಸೊ ಇಲ್ಲಿಗೆ ಆಲ್ಕೇನ್ಸ್ ಆಗುತ್ತೆ. ಅದೇ ರೀತಿ ನಾನಿಲ್ಲಿ ನಿಮಗೆ ಇಂಗ್ಲೀಷಲ್ಲೂ ಸಹ ಹಾಕಿದ್ದೀನಿ. ಕೆಲವು ಆ ಕಡೆ ನಿಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಇರಲಿ ಅಂತ. ಸೊ ಇಂಗ್ಲೀಷಲ್ಲೂ ಸಹ ನಿಮಗೆ ಕೊಟ್ಟಿದ್ದೇನೆ. ಮಾಲಿಕ್ಯುಲರ್ ಫಾರ್ಮುಲಾ CH4 ಇದೆ, ಸ್ಟ್ರಕ್ಚರಲ್ ಫಾರ್ಮುಲಾ ಕೊಟ್ಟಿದ್ದೀನಿ. ಅದೇ ರೀತಿ ಡಾಟ್ ಸ್ಟ್ರಕ್ಚರು ಸಹ, ಎಲೆಕ್ಟ್ರೋ ಡಾಟ್ ಸ್ಟ್ರಕ್ಚರು ಸಹ ಪ್ರತಿಯೊಂದಕ್ಕೂ ಕೊಟ್ಟಿದ್ದೇನೆ. ಸೊ ಚೆನ್ನಾಗಿ ಅಭ್ಯಾಸ ಮಾಡಿ. ನೀವು ನೋಡಿ ಕಲಿತ್ರೆ ಆಗಲ್ಲ, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ನಿಮಗೆ ನೆನಪಲ್ಲಿ ಇಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಆಲ್ಕೇನ್ಸಲ್ಲಿ ಬರುವಂತಹ ಎಕ್ಸೇನ್ವರೆಗೂ ಸಹ ನಿಮಗೆ ಸ್ಟ್ರಕ್ಚರ್ಸನ್ನು ಕೊಟ್ಟಿದ್ದೇನೆ, ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ಮುಂಬರುವಂತಹದ್ದು ಆಲ್ಕೀನ್ಸ್. ಸೊ ಆಲ್ಕೀನ್ಸ್ ಸ್ಟಾರ್ಟ್ ಆಗೋದೇ ನಮಗೆ ಈ ತೀನಿಂದ. ಮೀಥೇನ್ ಇದರಲ್ಲಿ ಬರೋದೇ ಇಲ್ಲ. ಏಕೆಂದರೆ ಕಾರ್ಬನ್ ಟು 2 ಕಾರ್ಬನ್ ಆಟಮ್ ಇರಲೇಬೇಕು, ಡಬಲ್ ಬಾಂಡ್ ಆಗಲೇಬೇಕು, ಆಗ ಮಾತ್ರ ಆಲ್ಕೀನ್ಸ್ ಆಗುತ್ತೆ. ಬಟ್ ಮೀಥೇನ್ ಆದರೆ ಸಿಂಗಲ್ ಬಾಂಡ್, ಏಕೆಂದರೆ ಇರೋದು ಒಂದೇ ಕಾರ್ಬನ್ ಆಗಿರೋದ್ರಿಂದ ಅದು ಆಲ್ಕೇನ್ ಗ್ರೂಪಿಗೆ ಹೋಗುತ್ತೆ. ಸೊ ಆಲ್ಕೀನ್ಸ್ಗೆ ಅದು ಬರಲ್ಲ. ಸೊ ಆಲ್ಕೇನ್ ಸ್ಟಾರ್ಟ್ ಆಗೋದು ಈಥೀನಿಂದ, C2H4. ಸೊ ಕಾರ್ಬನ್ ನಡುವೆ ಆಲ್ಕೀನ್ಸ್ ಅಂತ ಬಂದರೆ ಅಲ್ಲಿ ಡಬಲ್ ಬಾಂಡ್ ಆಗಿರುತ್ತೆ ಮಕ್ಕಳ. ಆಲ್ಕೇನ್ ಏನು ಬಂದರೆ ಸಫಿಕ್ಸ್ ನಿಮ್ಗೆ ಅಲ್ಲಿ ಏನು ಸಿಗ್ತಿದೆ, ಏನ್ ಅಂತ ಇದೆ. ಸೊ ಏನು ಬಂದರೆ ಅಲ್ಲಿ ಸಿಂಗಲ್ ಬಾಂಡ್ ಇರುತ್ತೆ. ಐನ್ ಅಂತ ಬಂದರೆ ಅಲ್ಲಿ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ ನೀವು. ಸೊ ಈಥೇನ್, ಪ್ರೋಪೇನ್, ಬ್ಯೂಟೇನ್, ಸೊ ಅದೇ ರೀತಿ ಪೆಂಟೇನ್, ಎಕ್ಸೇನ್, ಇವುಗಳೆಲ್ಲ ರಚನಾ ಸೂತ್ರವನ್ನು ಆಲ್ಕೇನ್ಸ್ದು ಎಲ್ಲ ಸ್ಟ್ರಕ್ಚರನ್ನು ಸಹ ನಾನು ನಿಮಗಿಲ್ಲಿ ನೀಡಿದ್ದೀನಿ. ಸೊ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡಿದ್ರೆ ನಿಮಗೆ 100% 4 ಅಂಕ ಈ ಪಾಠದಿಂದ ಸಿಗುತ್ತೆ. ಸೊ ಅದೇ ರೀತಿ ನಾನಿಲ್ಲಿ ಆಲ್ಕೈನ್ಸ್ ಸಹ ನಾನು ನಿಮಗೆ ಕೊಟ್ಟಿದ್ದೀನಿ. ಆಲ್ಕೈನ್ ಅಂದರೆ ನಾನು ಆಗಲೇ ಹೇಳಿದೆ, ಕಾರ್ಬನ್ ಟು ಕಾರ್ಬನ್ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಹಾಗಾಗಿ ಟ್ರಿಪಲ್ ಬಾಂಡ್ ಇರೋದ್ರಿಂದ ಇಟ್ ವಿಲ್ ಸ್ಟಾರ್ಟ್ ಫ್ರಮ್ ಈಥೈನೇ ಆಗುತ್ತೆ. ಸೊ ಈಥೈನ್ ನೋಡಿ, ನಿಮಗಲ್ಲಿ ಪ್ರಿಫಿಕ್ಸ್ ತುಂಬ ಸಫಿಕ್ಸು ತುಂಬಾ ಇಂಪಾರ್ಟೆಂಟ್. ಈ ಐನ್ ಬರುತ್ತೆ. ಐನ್ ಅಂದರೆ ಟ್ರಿಪಲ್ ಬಾಂಡ್. ಸೊ ಅದಕ್ಕೆ ಜನರಲ್ ಫಾರ್ಮುಲಾನೂ ಇರುತ್ತೆ. ಸೊ ನಿಮಗೆ ಈಥೇನ್ ಅಂದರೆ ಅಲ್ಲಿ 2 ಕಾರ್ಬನ್ ಇರುತ್ತೆ, ಪ್ರೋಪ್ ಅಂದರೆ 3 ಇರುತ್ತೆ, ಬ್ಯೂಟ್ ಅಂದರೆ 4 ಇರುತ್ತೆ. ಸೊ ಹಾಗಾಗಿ ನಿಮಗಲ್ಲಿ ಅಣುಸೂತ್ರ ಜನರಲ್ ಫಾರ್ಮುಲಾ ಇರುತ್ತೆ, ನಿಮಗೆ ಸಾಮಾನ್ಯ ಅಣುಸೂತ್ರ ಇರುತ್ತೆ. ಸೊ ಅದಕ್ಕೆ ನೀವು ಪ್ರೋಪೇನ್ ಎಷ್ಟು, ಈತ್ ಅಂದರೆ ಎಷ್ಟು, ಬ್ಯೂಟ್ ಅಂದರೆ ಎಷ್ಟು, ಪೆಂಟ್ ಅಂದರೆ ಎಷ್ಟು, ಅದು ನಿಮಗೆ ಗೊತ್ತಿದ್ರೆ ಅಲ್ಲಿ ನೀವು ಕಾರ್ಬನ್ ಆಟಮ್ಸ್ನ ಹಾಕಿದರೆ ಈಸಿಯಾಗಿ ನೀವು ಅಣುಸೂತ್ರವನ್ನು ಬರ್ಕೋಬೋದು. ಅದೇ ರೀತಿ ಅಣುಸೂತ್ರ ಗೊತ್ತಾದರೆ ನೀವು ರಚನಾ ವಿನ್ಯಾಸವನ್ನು ಸಹ ಬರಿಬೋದು. ಸೊ ನಾನಿಲ್ಲಿ ನಿಮಗೆ ಕೊಟ್ಟಿದ್ದೇನೆ, ಇವುಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಅದೇ ರೀತಿ ನಾನು ನಿಮಗೆ N-ಬ್ಯೂಟೇನು, ಐಸೋಬ್ಯೂಟೇನ್, ಐಸೋಪೆಂಟೇನ್ ಇವುಗಳನ್ನು ಸಹ ನಿಮಗೆ ಕೊಟ್ಟಿದ್ದೇನೆ. ಚೆನ್ನಾಗಿ ಅಭ್ಯಾಸ ಮಾಡಿ. ನಂತರ ಬರುವಂತಹದ್ದು ಸೈಕ್ಲೋ ಎಕ್ಸೇನ್. ಸೊ ಸೈಕ್ಲೋ ಎಕ್ಸೇನಲ್ಲಿ ಯಾವ ರೀತಿ ಅವರು ಸ್ಟ್ರಕ್ಚರ್ ಇರುತ್ತೆ ಅದನ್ನು ನೀವು, ಸೈಕ್ಲೋ ಎಕ್ಸೇನ್ ಅಂದರೆ ಅದು ಕ್ಲೋಸ್ ಆಗಿರುತ್ತೆ. ಯಾವುದೇ ಸ್ಟ್ರಕ್ಚರ್, ಈಗ ಸೈಕ್ಲೋ ಪ್ರೋಪೇನ್, ಸೈಕ್ಲೋ ಅಂತ ಅಲ್ಲಿ ಬಂದಿದ ತಕ್ಷಣ ನೀವು ಬರೆಯುವಂತಹ ಪ್ರತಿಯೊಂದು ಇದು ರಚನಾ ವಿನ್ಯಾಸ ಯಾವಾಗಲೂ ಕ್ಲೋಸ್ ಆಗಿರಬೇಕು. ಅದು ಬ್ಯೂಟ್ ಇದ್ದರೆ ಸ್ಕ್ವೇರ್ ಶೇಪಲ್ಲಿ ಬರುತ್ತೆ. ಇದು ಸೈಕ್ಲೋ ಪ್ರೋಪ್ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಪೆಂಟೇನ್ ಅಂದರೆ ಪೆಂಟಗಾನ್ ಶೇಪಲ್ಲಿ ಇರುತ್ತೆ. ಎಕ್ಸೇನ್ ಅಂದರೆ ಎಕ್ಸಗಾನ್ ಶೇಪಲ್ಲಿ ಇರುತ್ತೆ. ಸೊ ನೀಟಾಗಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆದಷ್ಟು ಬರೆದ್ರೆ ನಿಮಗೆ ಸಾಕು. ಸೊ ನಂತರ ಬರುವಂತಹದ್ದು ನಿಮಗೆ ಕ್ರಿಯಾ ಗುಂಪುಗಳು ಅಂದರೆ ಫಂಕ್ಷನಲ್ ಗ್ರೂಪ್ಸ್. ಸೊ ಫಂಕ್ಷನಲ್ ಆಲ್ಕೋಹಾಲ್ ಅಂದರೆ ಅಲ್ಲಿ OH ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಆಲ್ಡಿಹೈಡ್ ಅಂದರೆ COH ಇರುತ್ತೆ. ಕೀಟೋನ್ ಅಂದರೆ ಏನಿರುತ್ತೆ, CO ಇರುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳಿದರೆ COOH ಇರುತ್ತೆ. ಸೊ ನಿಮಗೆ ಇದು ಗೊತ್ತಿದ್ದರೆ 100% ನಿಮಗೆ ಯಾವುದೇ ಅಣುಸೂತ್ರವನ್ನು ಸಹ ನೀವು ಬರಿಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ಕೆಲವೊಂದು ಬ್ರೋಮೋ ಅಂತ ಕೊಟ್ಟಿರ್ತಾರೆ. ಈಗ ಪ್ರಿಫಿಕ್ಸ್ ಏನಾಗಿರುತ್ತೆ, ಕ್ಲೋರೋ ಬರೋವಂಥ ಚಾನ್ಸಸ್ ಇರುತ್ತೆ, ಬ್ರೋಮೋ ಇರುತ್ತೆ, ಬ್ರೋಮೋಪೆಂಟೇನ್, ಕ್ಲೋರೋಪೆಂಟೇನ್. ಅರ್ಥ ಆಗ್ತಿದೆಯಲ್ಲ? ಸೊ
ಹಾಗಾಗಿ ಅಲ್ಲಿ ನೋಡ್ಕೊಳ್ಳಿ, ಸಿಂಗಲ್ ಬಾಂಡ್ ಇದ್ದರೆ ಪೆಂಟೈನ್ ಆಗುತ್ತೆ, ಪೆಂಟೇನ್ ಆಗುತ್ತೆ, ಡಬಲ್ ಬಾಂಡ್ ಇದ್ದರೆ ಪೆಂಟೈನ್ ಆಗುತ್ತೆ, ಅಥವಾ ಟ್ರಿಪಲ್ ಬಾಂಡ್ ಇದ್ದರೆ ಪೆಂಟೈನ್ ಆಗುತ್ತೆ, ಡಬಲ್ ಬಾಂಡ್ ಇದ್ದರೆ ಪೆಂಟೀನ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ನೋಡಿಕೊಂಡು ನೀವು ಕಲ್ತ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಬ್ರೋಮೈಡ್ ಕೊಟ್ಟಿದ್ದಾರೆ, ಬ್ರೋಮೋ ಪ್ರೋಪೇನ್ ಆಗುತ್ತೆ. ಯಾಕೆ ಪ್ರೋಪೇನ್ ತಗೊಂಡೆ? ಅಲ್ಲಿ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ಇದೆ. ಸೊ ಇಲ್ಲಿ ನೋಡಿ ಪ್ರೊಪೊನಾಲ್ ಅಂತ ಕೊಟ್ಟಿದ್ದಾರೆ. ಪ್ರೊಪೊನಾಲ್ ಅಂದರೆ ಅಲ್ಲಿ ಯಾವುದು? ಪ್ರೊಪೊನಾಲ್ ಅಂದರೆ ಅಲ್ಲಿ ಆಲ್ಕೋಹಾಲ್ ಗ್ರೂಪು ಪ್ರೆಸೆಂಟ್ ಇದೆ. ಹಾಗಾಗಿ ನೀವು ಸಫಿಕ್ಸ್ ಅಂದರೆ ಕೊನೆ ಪದದಲ್ಲಿ ಏನಿರಬೇಕು? OL ಇರಬೇಕು. ಸೊ OL ಪ್ರೊಪೊನಾಲ್ ಇದ್ದರೆ ಅಲ್ಲಿ ಏನಾಗಿರುತ್ತೆ? ಇಟ್ ವಿಲ್ ಬಿಕಮ್ ಆಲ್ಕೋಹಾಲ್ ಗ್ರೂಪ್ ಇಸ್ ಪ್ರೆಸೆಂಟ್. ಸೊ ಆಲ್ಕೋಹಾಲ್ ಪ್ರೆಸೆಂಟ್ ಇರುತ್ತೆ. ಹಾಗಾಗಿ ಪ್ರೊಪೊನಾಲ್. ಯಾಕೆ ಪ್ರೋಪ್ ತಗೊಂಡೆ? ಅಲ್ಲಿ 3 ಕಾರ್ಬನ್ ಆಟಮ್ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ ಪ್ರೊಪನಾಲ್ ಅಂತ ಇದೆ. ಪ್ರೊಪನಾಲ್ ಅಂದರೆ ಅಲ್ಲಿ ಆಲ್ಡಿಹೈಡ್. ನಿಮಗೆ ವ್ಯತ್ಯಾಸ ಗೊತ್ತಾಗಬೇಕು. ಆಲ್ಕೋಹಾಲ್ ಇದ್ದರೆ OL, ಆಲ್ಕಲೈಡ್ ಇದೆ ಆಲ್ಡಿಹೈಡ್ ಇದ್ದರೆ ಏನಾಗುತ್ತೆ? AL ಇರುತ್ತೆ. ಹಾಗಾಗಿ ಪ್ರೊಪನಾಲ್ ಆಗುತ್ತೆ. ಸೊ ನೆಕ್ಸ್ಟ್ ಬಂದು ಕೀಟೋನ್ಗೆ ಕೊನೆಯ ಪದ ಏನಾಗಿರುತ್ತದೆ ಅಂತ ಹೇಳಿದ್ರೆ ಓನ್ ಆಗಿರುತ್ತೆ. ಅಂದರೆ ಪ್ರೊಪನೋನ್, ಓನ್ ಅಂತ ಇರುತ್ತೆ, ONE 1 ಅಂತ ಇರುತ್ತೆ. ಸೊ ಆ ರೀತಿ ಬಂದರೆ ಅದೇನಾಗಿರುತ್ತೆ? ಕೀಟೋನ್ ಗ್ರೂಪ್ ಪ್ರೆಸೆಂಟ್ ಇರುತ್ತೆ. ಪ್ರೊಪನೋನ್ ಅಂದರೆ ಅಲ್ಲಿ ಕೀಟೋನ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ನೆಕ್ಸ್ಟ್ ಅಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡನ್ನು ಕೊಟ್ಟಿದ್ದಾರೆ. ಸೊ ಅಲ್ಲಿ ಎಲ್ಲವೂ ಪ್ರೊಪನಾಲ್ ಎಲ್ಲವನ್ನು ಒಂದು ಪ್ರೋಪೇನಿಗೆ ತೊಗೊಂಡು ಎಲ್ಲ ಫಂಕ್ಷನಲ್ ಗ್ರೂಪ್ಸನ್ನು ಹಾಕಿದ್ದಾರೆ. ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು ಪ್ರೋಪೇನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರೋಪೀನ್ ಯಾಕೆ ಪ್ರೋಪೀನ್ ಆಯಿತು? ಪ್ರೋಪೀನ್ ಯಾಕಾಯಿತು ಅಂದರೆ ಅಲ್ಲಿ ಡಬಲ್ ಬಾಂಡ್ ಇರೋದ್ರಿಂದ ಪ್ರೋಪೀನ್ ಆಯಿತು. ಸೊ ಇಲ್ಲೇನಾಗುತ್ತೆ? ಪ್ರೋಪೈನ್ ಆಯಿತು. ಯಾಕೆ ಪ್ರೋಪೈನ್ ಆಯಿತು? ಅಲ್ಲಿ ಟ್ರಿಪಲ್ ಬಾಂಡ್ ಇದೆ. ಸೊ ಹಾಗಾಗಿ ನಿಮಗೆ ಅಲ್ಲಿ ಯಾವ ಬಾಂಡ್ ಇರುತ್ತೆ ಅದು ಏಕಬಂಧನ, ದ್ವಿಬಂಧನ, ತ್ರಿಬಂಧನ, ಇದ್ರ ಮೇಲೆ ನೀವು ಈಸಿಯಾಗಿ ಅಣುಸೂತ್ರವನ್ನು ಬರಿಬೋದು. ಸೊ ನಾನು ಕೆಲವೊಂದಿರಲಿ ಬೆನ್ಝಿನ್ದು ಸ್ಟ್ರಕ್ಚರನ್ನು ಕೊಟ್ಟಿದ್ದೇನೆ. ಅದೇ ರೀತಿ ಡಾಟ್ ಸ್ಟ್ರಕ್ಚರ್ ಆಫ್ ಸೈಕ್ಲೋಪೆಂಟೇನನ್ನು ಕೊಟ್ಟಿದ್ದೇನೆ. ಎಥನೋಯಿಕ್ ಆ್ಯಸಿಡ್ ಇದೆ, ಕಲ್ತ್ಕೊಳ್ಳಿ, ಚೆನ್ನಾಗಿ ಬರೆದು ಅಭ್ಯಾಸ ಮಾಡಿ. ಎಕ್ಸನಾಲ್ ಇದೆ, ಬ್ರೋಮೋಪೆಂಟೇನ್ ಇದೆ, ಅದೇ ರೀತಿ ಬ್ಯೂಟನಾನ್ ಇದೆ, ಮಿಥನಾಲ್, ನೆಕ್ಸ್ಟ್ ಹೆಕ್ಸೇನ್. ಅದೇ ರೀತಿ ಫಂಕ್ಷನಲ್ ಗ್ರೂಪ್ ನಿಮಗೆ ಕನ್ನಡದಲ್ಲಿ ಅರ್ಥ ಆಗಲಾದರೆ ಇಂಗ್ಲೀಷಲ್ಲೂ ಸಹ ಕೊಟ್ಟಿದ್ದೇನೆ. ಸೊ ಚೆನ್ನಾಗಿ ಕಲ್ತ್ಕೊಳ್ಳಿ. ಸೊ ನೀವು ಹೆಚ್ಚು ಗಮನ ಹರಿಸ್ಬೇಕಾಗಿರೋದು ನೀವಿಲ್ಲಿ ಅಣುಸೂತ್ರ ಮತ್ತು ರಚನಾ ಸೂತ್ರಕ್ಕೆ. ನಂತರ 1 ಅಂಕದ ಮತ್ತು 2 ಅಂಕದ ಪ್ರಶ್ನೆಗಳನ್ನು ನೀವು ಗಮನ ಹರಿಸ್ಬೇಕು. ಸೊ ನಂತರ ಬಹು ಆಯ್ಕೆಯ ಪ್ರಶ್ನೆಗಳು. ಮೊದಲನೇದು ಎಥನಾಲ್ ಸಂಯುಕ್ತದಲ್ಲಿರುವ ಕ್ರಿಯಾ ಗುಂಪು. ಸೊ ಎಥನಾಲ್ ಅಂದರೆ ಅದು ಆಲ್ಡಿಹೈಡ್ ಗ್ರೂಪ್ ಆಗಿರುತ್ತೆ. ಸೊ CHO. ಸೊ ಹಾಗಾಗಿ ಆಪ್ಷನ್ ಸಿ CHO ಇಸ್ ರೈಟ್ ಆನ್ಸರ್. ಎರಡನೇ ಪ್ರಶ್ನೆ, ಇವುಗಳಲ್ಲಿ ಪರ್ಯಾಪ್ತ ಹೈಡ್ರೋಕಾರ್ಬನ್ಗೆ ಉದಾಹರಣೆ? C2H6, C3H4, C2H2, C2H4. ಅವ್ರು ಕೇಳಿರೋದು ಪರ್ಯಾಪ್ತ ಹೈಡ್ರೋಕಾರ್ಬನ್, ಅಪರ್ಯಾಪ್ತ ಅಲ್ಲ. ಹಾಗಾಗಿ ಉತ್ತರ C2H6. ಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂದರೆ ಸಿಂಗಲ್ ಬಾಂಡ್ ಇರೋವಂಥದ್ದು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಸ್ ಅಂದರೆ ಅದು ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇರೋವಂಥದ್ದು. ಮೂರನೇ ಪ್ರಶ್ನೆ, ಇವುಗಳಲ್ಲಿ ನೈಟ್ರೋಜನ್ ಅಣುವಿನ ಸರಿಯಾದ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಗುರುತಿಸಿ. ಸೊ ನೀವುಗಳಲ್ಲಿ ಗಮನಿಸಿ, ಅಲ್ಲಿ ಟ್ರಿಪಲ್ ಬಾಂಡ್ ಇದೆ. ನೈಟ್ರೋಜನ್ ಮಧ್ಯೆ ತ್ರಿಬಂಧ ಇರುವಂಥದ್ದು. ನೀವು ಅಲ್ಲಿ ಆಪ್ಷನ್ ಬಿ ಇರ್ಬೋದು, ಆಪ್ಷನ್ ಸಿ, ಆಪ್ಷನ್ ಡಿ ಅದು ಸರಿಯಾಗಿಲ್ಲ. ಆಪ್ಷನ್ ಎ ಕರೆಕ್ಟಾಗಿ ತೋರಿಸಿದ್ದಾರೆ ತ್ರಿಬಂಧ. ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಅನುರೂಪ ಶ್ರೇಣಿಗಳಲ್ಲಿರುವ 3 ಕಾರ್ಬನ್ ಸಂಯುಕ್ತಗಳ ಅಣುಸೂತ್ರಗಳನ್ನು C2H6, C3H8 ಮತ್ತು C4H10 ಆದರೆ ಆ ಸಂಯುಕ್ತಗಳಿಗೆ ಸೂಕ್ತವಾದ ಅಣುಸೂತ್ರ ಯಾವುದು? ಸೊ CnH2n, CnH2n-1, CnH2n-2, CnH2n+2. ಸೊ ಅಲ್ಲಿ ನೀವು ಕೊಟ್ಟಿರುವಂತಹ ಅಣುಸೂತ್ರವನ್ನು ಗಮನಿಸಿ. ಸೊ ಹಾಗಾಗಿ ಅಲ್ಲಿ ನಮಗೆ ಬರುವಂಥದ್ದು CnH2n+2. ಸೊ ಅದು ಆಲ್ಕೇನ್ ಗ್ರೂಪಿಗೆ ಬರುತ್ತೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನು ದಹಿಸಿದಾಗ ಬಿಡುಗಡೆಯಾಗುವ ಜ್ವಾಲೆಯ ಬಣ್ಣ ಯಾವಾಗಲೂ ನೀಲಿನೇ ಆಗಿರುತ್ತೆ. ಸೊ ಉತ್ತರ ನೀಲಿ. ಮೀಥೇನ್ ಸಂಯುಕ್ತದಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ನಡುವೆ ಕಂಡುಬರುವ ಬಂಧ. ಸೊ ಅವಾಗೆ ಮೀಥೇನಲ್ಲಿ ಕಂಡುಬರುವಂಥದ್ದು ಏಕಬಂಧ. ಸೊ ಹಾಗಾಗಿ ಏಕಬಂಧ ಸರಿಯಾದ ಉತ್ತರ. ಈಥೇನ್ ಅಣುಸೂತ್ರ C2H6 ಆಗಿದ್ದು ಇದರಲ್ಲಿ 6 ಕೋವಲೆಂಟ್ ಬಂಧಗಳಿವೆ, 7 ಕೋವಲೆಂಟ್ ಬಂಧಗಳಿವೆ, 8 ಕೋವಲೆಂಟ್ ಬಂಧಗಳಿವೆ, 9 ಕೋವಲೆಂಟ್ ಬಂಧಗಳಿವೆ. ಇದರಲ್ಲಿ ಇರುವಂಥದ್ದು ಒಟ್ಟಾರೆ 7 ಕೋವಲೆಂಟ್ ಬಂಧಗಳು.
ಅಡುಗೆ ಮಾಡುವಾಗ ಪಾತ್ರೆಯ ಹೊರಭಾಗವು ಕಪ್ಪಾಗಿದೆ. ಇದರ ಅರ್ಥ ಏನಂದರೆ ಇಂಧನ ಸಂಪೂರ್ಣವಾಗಿ ದಹಿಸಿರುವುದಿಲ್ಲ, ಹಾಗಾಗಿ ಪಾತ್ರೆಯ ತಳಭಾಗದಲ್ಲಿ ಅಂಟಿಕೊಂಡಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಇವುಗಳಲ್ಲಿ ಸಂಕಲನ ಕ್ರಿಯೆಗೆ ಒಳಪಡುವ ಸಂಯುಕ್ತ C3H6 ಆಗುತ್ತೆ. ಇದು ಸಂಕಲನ ಕ್ರಿಯೆಗೆ ಒಳಪಡುತ್ತೆ. C3H7OH ಈ ಸಂಯುಕ್ತದ ಹೆಸರು. 100% ಕಾರ್ಬನ್ 3 ಇರೋದ್ರಿಂದ ಅದು ಪ್ರೋಪ್ ಆಗುತ್ತೆ. CH7OH ಇರೋದ್ರಿಂದ ಅಲ್ಲಿ ಆಲ್ಕೋಹಾಲ್ ಪ್ರೆಸೆಂಟ್ ಇರೋದ್ರಿಂದ ಅದು ಪ್ರೊಪೆನಾಲ್ ಆಗುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರೊಪೆನಾಲ್. ಸೊ 1 ಅಂಕದ ಪ್ರಶ್ನೆಗಳು, ಏಕೆಂದರೆ ನಾನು ಆಗಲೇ ಹೇಳಿದೆ ಈ ಪಾಠದಲ್ಲಿ ನಮಗೆ 4 ಅಂಕಕ್ಕೆ ಅಣುಸೂತ್ರ ರಚನಾ ಸೂತ್ರ ಬರೋದ್ರಿಂದ 1 ಅಂಕ ಅಥವಾ 2 ಅಂಕಕ್ಕೆ ಕೇಳುವಂಥದ್ದು ಸಾಧ್ಯತೆ ಇರುತ್ತೆ. ಸೊ ಕೆಟನೀಕರಣ ಎಂದರೇನು? ಈ ವರ್ಷವೂ ಸಹ ನಿಮ್ಮ ರಾಜ್ಯ ಮಟ್ಟದ ಪ್ರಶ್ನೆಯಲ್ಲಿ ಕೇಳಿದರು. ಇತರ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧವನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುವನ್ನು ಉಂಟು ಮಾಡುವುದಕ್ಕೆ ಕಾರ್ಬನ್ ಕೆಟನೀಕರಣ ಅಂತ ಹೇಳ್ತೇವೆ. ಸೊ ಈ ಗುಣ ಇರೋದ್ರಿಂದ ಕಾರ್ಬನ್ ಏಕಬಂಧ, ದ್ವಿಬಂಧ, ತ್ರಿಬಂಧವನ್ನು ಏರ್ಪಡಿಸ್ಕೊಳ್ಳುತ್ತೆ. ಕೋವಲೆಂಟ್ ಬಂಧ ಎಂದರೇನು? ಧಾತುಗಳು 2 ಪರಮಾಣುಗಳ ನಡುವೆ ಎಲೆಕ್ಟ್ರಾನ್ ಜೋಡಿಗಳ ಹಂಚಿಕೆಯಿಂದ ಏರ್ಪಡುವ ಬಂಧ ಕೋವಲೆಂಟ್ ಬಂಧ. ಸೊ ಆದೇಶನ ಕ್ರಿಯೆ ಎಂದರೇನು? ಆದೇಶನ ಕ್ರಿಯೆ ಅಂದರೆ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು ಇನ್ನೊಂದು ಸ್ಥಾನಪಲ್ಲಟಗೊಳಿಸುವ ಕ್ರಿಯೆನ ಆದೇಶ ಕ್ರಿಯೆ ಅಂತ ಹೇಳಿ ಕರಿತೀವಿ. ರಚನಾ ಸಮಾಂಗಿಗಳು ಎಂದರೇನು? ಸೊ ಅಣುಸೂತ್ರ ಒಂದೇ ಆಗಿದ್ದು ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿದ್ದರೆ ಅವುಗಳನ್ನು ಕಾರ್ಬನ್ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಅಥವಾ ಐಸೋಮೆರಿಸಮ್ ಅಂತ ಹೇಳಿ ಕರಿತೀವಿ. ಬಹುರೂಪತೆ ಎಂದರೇನು? ರಾಸಾಯನಿಕಗಳು ಒಂದೇ ಆಗಿದ್ದು ಭೌತಿಕವಾಗಿ ಭಿನ್ನ ರೂಪಗಳನ್ನು ಹೊಂದಿರುವಂತಹ ಸಂಯುಕ್ತಗಳಿಗೆ ನಾವು ಬಹುರೂಪತೆ ಅಂತ ಹೇಳಿ ಕರಿತೀವಿ. ಎಣ್ಣೆಗಳ ಹೈಡ್ರೋಜನೀಕರಣ ಎಂದರೇನು? ಹೈಡ್ರೋಜನ್ ಅನಿಲವನ್ನು ಸೇರಿಸಿ ಅಪರ್ಯಾಪ್ತ ದ್ರವ ಹೈಡ್ರೋಕಾರ್ಬನ್ಗಳನ್ನು ಘನರೂಪದ ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳನ್ನಾಗಿ ಪರಿವರ್ತಿಸುವ ಕ್ರಿಯೆಗೆ ಎಣ್ಣೆಗಳ ಹೈಡ್ರೋಜನೀಕರಣ ಅಂತ ಹೇಳಿ ಕರಿತೀವಿ. ಸೊ ಸಂಕಲನ ಕ್ರಿಯೆ ಎಂದರೇನು? ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಪೆಲೇಡಿಯಂ ಅಥವಾ ನಿಕ್ಕಲ್ನಂತಹ ಕ್ರಿಯಾವರ್ಧಕದ ಸಮ್ಮುಖದಲ್ಲಿ ಹೈಡ್ರೋಜನ್ ಅನಿಲವನ್ನು ಸೇರಿಸಿಕೊಂಡು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿ ಪರಿವರ್ತಿಸುವ ಕ್ರಿಯೆಗೆ ಸಂಕಲನ ಕ್ರಿಯೆ ಅಂತ ಹೇಳಿ ಕರಿತೀವಿ. 8ನೇ ಪ್ರಶ್ನೆ, ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಹೊಂದಿರುವ ಸಂಯುಕ್ತ ಎಂದರೆ ಸಂಯುಕ್ತಗಳ ಮೊದಲನೇ ಸದಸ್ಯದ ಹೆಸರು ಈಥೀನ್. ಯಾಕೆಂದರೆ ಅದರಲ್ಲಿ ಮೀಥೇನ್ ಬರಲ್ಲ, ಏಕೆಂದರೆ ಅಲ್ಲಿರೋದು ಒಂದೇ ಕಾರ್ಬನ್ ಆಟಮ್. ಸೊ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಲ್ಲಿ ಮೊದಲನೇ ಆಟಮ್ ಈಥೀನೇ ಆಗಿರುತ್ತೆ. ಯಾಕೆಂದರೆ ಅದು ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಮೊದಲನೇದು ಈಥೀನೇ ಆಗಿರೋದ್ರಿಂದ ಸೊ ಮೊದಲನೆಯ ಕಾರ್ಬನ್ ಪರಮಾಣು ಈಥೀನೇ ಆಗಿರುತ್ತೆ. ಸೊ 2 ಅಂಕದ ಪ್ರಶ್ನೆಗಳು. ಅನುರೂಪ ಶ್ರೇಣಿಗಳು ಎಂದರೇನು? ಉದಾಹರಣೆ ಕೊಡಿ. ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಣಿಯಲ್ಲಿ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುವ ಸರಣಿಯನ್ನು ಅನುರೂಪ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. CH4, C2H6, C3H8. ಸೊ ನೀವಲ್ಲಿ ಉದಾಹರಣೆ ನೋಡಿದರೆ ಒಂದು ಅಣುವಿನಿಂದ ಇನ್ನೊಂದು ಕಾರ್ಬನ್ನಿಗೆ ಏನಾಗ್ತಾಯಿದೆ, ಒಂದೊಂದು ಕಾರ್ಬನ್ ಆಟಮ್ ಜಾಸ್ತಿ ಆಗ್ತಾಯಿದೆ, 2 ಹೈಡ್ರೋಜನ್ ಆಟಮ್ ಇನ್ಕ್ರೀಸ್ ಆಗ್ತಾಯಿದೆ. ಸೊ ಇಂತಹ ಶ್ರೇಣಿಯನ್ನು ಅನುರೂಪ ಶ್ರೇಣಿಗಳು ಅಂತ ಹೇಳಿ ಕರಿತೀವಿ. ಕ್ರಿಯಾ ಗುಂಪುಗಳು ಎಂದರೇನು? ಅಥವಾ ಫಂಕ್ಷನಲ್ ಗ್ರೂಪ್ ಅಂತ ನಾವು ಹೇಳಿ ಕರಿತೀವಲ್ವಾ. ಸೊ ಕ್ರಿಯಾ ಗುಂಪುಗಳು ಎಂದರೆ ಕಾರ್ಬನ್ ಸಂಯುಕ್ತಗಳ ವಿಶಿಷ್ಟ ಗುಣಗಳಿಗೆ ಕಾರಣವಾಗುವ ವಿಭಿನ್ನ ಜಾತಿಯ ಪರಮಾಣು ಅಥವಾ ಪರಮಾಣು ಗುಂಪುಗಳಿಗೆ ಕ್ರಿಯಾ ಗುಂಪುಗಳು ಎನ್ನುತ್ತೇವೆ. ಉದಾಹರಣೆಗೆ ಆಲ್ಕೋಹಾಲ್, ಆಲ್ಡಿಹೈಡ್, ಹ್ಯಾಲೋಜನ್ಸ್ಗಳು. ಆಲ್ಕೈನ್ಗಳ ಮೊದಲ ಸದಸ್ಯ ಸಂಯುಕ್ತವನ್ನು ಹೆಸರಿಸಿ ಅದರ ಅಣುಸೂತ್ರವನ್ನು ಬರೆಯಿರಿ. ಸೊ ಆಲ್ಕೈನ್ದು ಮೊದಲ ಸದಸ್ಯ ಈಥೈನ್ ಅಥವಾ ಅಸಿಟಲಿನ್ ಅಂತ ಹೇಳಿ ಕರೀತಾರೆ. ಅಣುಸೂತ್ರ C2H2. ಬೆಸುಗೆ ಹಾಕಲು ಆಕ್ಸಿಜನ್ ಮತ್ತು ಈಥೈನ್ ಮಿಶ್ರಣವನ್ನು ದಹಿಸಿದಾಗ ಈಥೈನ್ ಮತ್ತು ಗಾಳಿಯ ಮಿಶ್ರಣ ಏಕೆ ಬಳಸುವುದಿಲ್ಲ? ಯಾಕೆ ಅದನ್ನ ಬಳಸಲ್ಲ ಅಂತ ಹೇಳಿದರೆ, ಈಥೈನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್, ಹೌದು ತಾನೆ? ಸೊ ಇದರ ಪೂರ್ಣ ದಹನ ಹೆಚ್ಚು ಆಕ್ಸಿಜನ್ ಅಗತ್ಯವಿದೆ. ಅದು ಪೂರ್ಣವಾಗಿ ದಹನ ಆಗಬೇಕು ಅಂದರೆ ಆಕ್ಸಿಜನ್ ಜಾಸ್ತಿ ಬೇಕು. ಸೊ ಗಾಳಿ ಹಲವಾರು ಅನಿಲಗಳ ಮಿಶ್ರಣ ಆಗಿರ್ತದೆ. ಹಾಗಾಗಿ ಈಥೈನ್ನೊಡನೆ ಉರಿಸಿದಾಗ ಆಕ್ಸಿಜನ್ನ ಕೊರತೆಯಿಂದಾಗಿ ಅದು ಸಂಪೂರ್ಣವಾಗಿ ದಹನ ಹೊಂದದೆ
ಯುಕ್ತ ಜ್ವಾಲೆಯನ್ನು ಕೊಡುತ್ತದೆ. ಆದರೆ ಆಕ್ಸಿಜನ್ ಜೊತೆ ಉರಿದಾಗ ಸಂಪೂರ್ಣ ದಹನ ಹೊಂದಿ ಹೆಚ್ಚಿನ ಶಾಖ ಮತ್ತು ಬೆಳಕನ್ನು ಉತ್ಪತ್ತಿ ಮಾಡುತ್ತದೆ. 5ನೇ ಪ್ರಶ್ನೆ, ಆಲ್ಕೈನ್ಗಳು ರಾಸಾಯನಿಕವಾಗಿ ಸ್ಥಿರವಾಗಿವೆ, ಆದರೆ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಸ್ಥಿರವಲ್ಲ. ಕಾರಣ ಕೊಡಿ. ಯಾಕೆಂದರೆ ಆಲ್ಕೈನ್ಗಳು ಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿರ್ತವೆ, ಅದರಲ್ಲಿ ಏಕಬಂಧ ಹೊಂದಿರೋದ್ರಿಂದ ಅವು ರಾಸಾಯನಿಕವಾಗಿ ಸ್ಥಿರವಾಗಿರ್ತವೆ. ಆದರೆ ಆಲ್ಕೀನ್ ಮತ್ತು ಆಲ್ಕೈನ್ಗಳು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದ್ದು ಅವು ದ್ವಿಬಂಧ ಮತ್ತು ತ್ರಿಬಂಧಗಳನ್ನು ಹೊಂದಿರೋದ್ರಿಂದ ಅವು ರಾಸಾಯನಿಕವಾಗಿ ಅಸ್ಥಿರವಾಗಿರ್ತವೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ ಸಾಕು. ಸೊ ಕಾರ್ಬನ್ನ ಸಾಮಾನ್ಯ ಮತ್ತು ಉತ್ತೇಜಿತ ಇದು ಅವಶ್ಯಕತೆ ಇರೋದಿಲ್ಲ, ಒಟ್ಟು ನೋಡ್ಕೊಳ್ಳಿ ಅಷ್ಟೇ. ಸೊ ಹೈಡ್ರೋಕಾರ್ಬನ್ಗಳೆಂದರೇನು? ಇದರ ಅತ್ಯಂತ ಸರಳ ಹೈಡ್ರೋಕಾರ್ಬನ್ಗೆ ಉದಾಹರಣೆ. ಹೈಡ್ರೋಕಾರ್ಬನ್ ಅಂದರೆ ಹೈಡ್ರೋಜನ್ ಮತ್ತು ಕಾರ್ಬನ್ಗಳಿಂದ ಉಂಟಾದ ಸಂಯುಕ್ತಗಳಿಗೆ ಹೈಡ್ರೋಕಾರ್ಬನ್ ಅಂತೇವೆ. ಸರಳವಾದ ಹೈಡ್ರೋಕಾರ್ಬನ್ ಅಂದರೆ ಅದು ಮೀಥೇನ್. ಸಸ್ಯಜನ್ಯ ಎಣ್ಣೆಗಳ ಹೈಡ್ರೋಜನೀಕರಣದ ವ್ಯಾವಹಾರಿಕ ಪ್ರಾಮುಖ್ಯತೆಯನ್ನು ತಿಳಿಸಿ. ಸೊ ಇವುಗಳು ಅಪರ್ಯಾಪ್ತ ಕೊಬ್ಬಿನ ಆಮ್ಲ ಆಗಿರ್ತವೆ, ಹಾಗಾಗಿ ರಾಸಾಯನಿಕವಾಗಿ ಹೆಚ್ಚು ಕ್ರಿಯಾಶೀಲತೆ ಹೊಂದಿರೋದ್ರಿಂದ ಬೇಗನೆ ಅವು ಕಮಟುವಿಕೆ ಅಂದರೆ ಒಳಪಟ್ಟು ತನ್ನ ಗುಣವನ್ನು ಕಳೆದುಕೊಂಡು ಬಳಕೆಗೆ ಅಯೋಗ್ಯವಾಗುತ್ತದೆ. ಇದನ್ನು ಹೈಡ್ರೋಜನೀಕರಣಗೊಳಿಸಿ ಪರ್ಯಾಪ್ತ ಸಂಯುಕ್ತ ಆಗಿಸೋದ್ರ ಮೂಲಕ ಕಮಟುವಿಕೆಗೆ ಒಳಗಾಗುವುದನ್ನು ತಡೆಗಟ್ಟಬಹುದು. ಪರ್ಯಾಪ್ತ ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿರುವ ವ್ಯತ್ಯಾಸವನ್ನು ತಿಳಿಸಿ. ಸೊ ಇಲ್ಲಿ ನಾನು ನೀಡಿದ್ದೀನಿ ಪರ್ಯಾಪ್ತ ಹೈಡ್ರೋಕಾರ್ಬನ್ ಎರಡು ಕಾರ್ಬನ್ ಆಟಮ್ ಇರ್ತವೆ. ಇಲ್ಲಿ 2 ಹೈಡ್ರೋಕಾರ್ಬನ್ ಇರ್ತವೆ, ಆದರೆ ಅವುಗಳ ನಡುವೆ ದ್ವಿಬಂಧ ಮತ್ತು ತ್ರಿಬಂಧ ಇರ್ತದೆ. ಇವು ಸಾಮಾನ್ಯವಾಗಿ ಕ್ರಿಯಾಶೀಲವಾಗಿರುವುದಿಲ್ಲ, ಇವು ಹೆಚ್ಚು ಕ್ರಿಯಾಶೀಲವಾಗಿರ್ತವೆ. ಉದಾಹರಣೆಗೆ ಇಲ್ಲಿ ಆಲ್ಕೇನ್ಗಳು ಮತ್ತು ಸೈಕ್ಲೋ ಆಲ್ಕೇನ್ಗಳು, ಇಲ್ಲಿ ಆಲ್ಕೀನ್ಗಳು ಮತ್ತು ಆಲ್ಕೈನ್ಗಳು ಆಗಿರುತ್ತೆ. ಸೊ ಇದಿಷ್ಟನ್ನು ನೀವು ಕಲ್ತ್ಕೊಂಡ್ರೆ ಸಾಕು. ಇಲ್ಲಿ 3 ಅಂಕಕ್ಕೆ ಯಾವುದೇ ಪ್ರಶ್ನೆಗಳು ಬರೋದಿಲ್ಲ. ಯಾಕೊತ್ತಾ, ನಿಮ್ಮ ಪರೀಕ್ಷೆಯಲ್ಲಿ ಹೆಚ್ಚಾಗಿ ಅವರು ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಕೇಳೋದ್ರಿಂದ ಉಳಿದಂತಹದ್ದು 1 ಅಂಕ ಅಥವಾ 2 ಅಂಕ, ಅದಕ್ಕೆ ನಿಮಗೆ 1 ಅಂಕದ ಪ್ರಶ್ನೆ ಅಥವಾ 2 ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಇದಿಷ್ಟನ್ನು ನೀವು ಓದ್ಕೊಂಡ್ರೆ ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕವನ್ನು ಈ ಕಾರ್ಬನ್ ಪಾಠದಿಂದ ತೆಗೆದುಕೊಳ್ಬೋದು. ಸೊ ಇಲ್ಲಿ ತನಕ ನೀವು ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಧಾತುಗಳ ಮೇಲಿನ ವರ್ಗೀಕರಣದ ಪಾಠಗಳ ಬಗ್ಗೆ ನಾವು ವಿಶ್ಲೇಷಿಸೋಣ. ಧನ್ಯವಾದಗಳು.